ಮೆಚ್ಚಿಸೋದು ಒಂದು ಪಾರ್ಟ್. ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನ ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. ಅದರಿಂದ ಯಾರನ್ನು ಮೆಚ್ಚಿಸೋಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನ ಮಾಡಿದ್ದಾರೆ. ಕಾಯ್ದೆಯನ್ನು ಸರ್ಕಾರ ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆಯಲ್ಲಿ ಬಂದಿದೆ. ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನ ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ. ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ. ಮೆಚ್ಚಿಸೋದು ಒಂದು ಪಾರ್ಟ್. ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನ ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. ಅದರಿಂದ ಯಾರನ್ನು ಮೆಚ್ಚಿಸೋಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನ ಮಾಡಿದ್ದಾರೆ. ಕಾಯ್ದೆಯನ್ನು ಸರ್ಕಾರ ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆಯಲ್ಲಿ ಬಂದಿದೆ. ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನ ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ. ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ. ಮೆಚ್ಚಿಸೋದು ಒಂದು ಪಾರ್ಟ್. ಹೈಕಮಾಂಡ್ ಏನು ಹೇಳುತ್ತೋ ಆ ಕೆಲಸ ಮಾಡ್ತೀವಿ. ಒಂದು ದೇಶಾದ್ಯಂತ ಆಗಿರ್ತಕ್ಕಂಥ ಬೆಳವಣಿಗೆ ಇದೇನು ಬರೀ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ನರೇಗಾ ಯೋಜನೆ ಇಡೀ ದೇಶಕ್ಕಾಗಿರುವಂಥದ್ದು. ಅದಕ್ಕಾಗಿ ನಾವು ಆಲ್ ಇಂಡಿಯಾ ಕಾಂಗ್ರೆಸ್ ಪಕ್ಷ ತೀರ್ಮಾನ ತಗೊಂಡಿದೆ, ಇದನ್ನ ವಿತ್ಡ್ರಾ ಮಾಡೋದಕ್ಕೆ ಒತ್ತಾಯ ಮಾಡಬೇಕು ಅಂತ. ಕರ್ನಾಟಕದಲ್ಲೂ ನಾವು ಮಾಡ್ತೇವೆ. ಅದರಿಂದ ಯಾರನ್ನು ಮೆಚ್ಚಿಸೋಂಥ ಪ್ರಶ್ನೆ ಅಲ್ಲ ಇದು. ಜನಸಮುದಾಯಕ್ಕೆ ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಅವರಿಗೆ ತಿಳಿಸ್ಬೇಕಾಗುತ್ತೆ. ಈ ರೀತಿ ಆಗ್ತಾ ಇದೆಯಪ್ಪ ಅಂತ ಹೇಳಿ ಅದನ್ನ ಮಾಡಿದ್ದಾರೆ. ಕಾಯ್ದೆಯನ್ನು ಸರ್ಕಾರ ಪೇಪರ್ಗಳಲ್ಲಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆವಾಗ ಸರ್ಕಾರದ ದುಡ್ಡಲ್ಲಿ ಬೇಡ ಪಕ್ಷದ ದುಡ್ಡಲ್ಲಿ ಮಾಡಿ ಅಂತ ಟೀಕೆ ಕೂಡ ಬಂದಿತ್ತು. ಈಗ ಎರಡನೇ ಅಡ್ವರ್ಟೈಸ್ಮೆಂಟ್ ಮತ್ತೊಮ್ಮೆ ಪತ್ರಿಕೆಯಲ್ಲಿ ಬಂದಿದೆ. ಇದು ಸರ್ಕಾರದ ಕಾರ್ಯಕ್ರಮ ತಾನೆ, ಪಕ್ಷದ ಕಾರ್ಯಕ್ರಮ ಅಲ್ಲ. ಸರ್ಕಾರದ ಕಾರ್ಯಕ್ರಮ, ಅದರ ಆಗು ಹೋಗುಗಳನ್ನ ಸರ್ಕಾರನೇ ತಿಳಿಸ್ಬೇಕು. ಜನಸಮುದಾಯಕ್ಕೆ ಸರ್ಕಾರನೇ ಹೇಳಬೇಕಲ್ವಾ. ಅದಕ್ಕಾಗಿ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.